ಪ್ರೈಸ್ ದಿ ಲಾರ್ಡ್. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಜಯದ ವಾಕ್ಯ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ನಾನು ಸ್ವಾಗತಿಸ್ತಾ ಇದ್ದೇನೆ. ಬನ್ನಿ, ಇವತ್ತಿನ ದಿನವು ಕರ್ತನಿಂದ ನೇಮಿಸಲ್ಪಟ್ಟಿದೆ. ಇದನ್ನು ನಾವು ಆನಂದ ಪಡೋಣ, ಸಂತೋಷ ಪಡೋಣ. ಸಂತೋಷ ಆನಂದದೊಡನೆ ತಂದೆಯ ದೇವರನ್ನು ಆರಾಧಿಸುವ, ಮಹಿಮೆ ಪಡಿಸುವ, ಘನಪಡಿಸುವ. ಬನ್ನಿ, ನಿಮ್ಮ ಕಷ್ಟ, ಸಂಕಟ, ದುಃಖ, ನೋವು, ಚಿಂತೆ, ಬಾಧೆ, ಅದು ಯಾವುದೇ ಒಂದು ಪರಿಸ್ಥಿತಿಯಲ್ಲಿ ನೀವು ಹಾದು ಹೋಗ್ತಾ ಇದ್ದೀರಿ, ಭಯ ಪಡಬೇಡ್ರಿ. ಅರೈಸ್, ಹೇಳಿರಿ ಆತ್ಮಿಕವಾಗಿ. ಕರ್ತ ನಿಮ್ಮ ಜೊತೆಯಲ್ಲಿ ಇದ್ದುಕೊಂಡು ನಿಮ್ಮನ್ನು ಸಂತೈಸ್ತಾನೆ. ಓಕೆ, ನಾವು ವಾಕ್ಯ ಧ್ಯಾನಕ್ಕೆ ಹೋಗುವ ಮುಂಚೆ ಸ್ವಲ್ಪ ಹೊತ್ತು ನಾವು ತಂದೆಯ ದೇವರನ್ನು ಆರಾಧಿಸುವ. Praise the Lord. This is the day that the Lord has made, and we will rejoice and we will be glad today. The word of God says, in the name of Jesus, every knee shall bow, every tongue shall confess in heaven, earth, and below the earth that Jesus Christ is Lord. Come and let us worship the Lord in the spirit and in the truth. My beloved, the most beautiful among 10,000. My beloved, the most beautiful among 10,000. Yeshua, my beloved is the most beautiful among 10,000. My beloved is the most beautiful among 10,000. Yeshua, yours is the kingdom, and yours is the power, and yours is the glory forever. Amen. And yours is the kingdom, and yours is the power, and yours is the glory forever. Amen. My beloved is the most beautiful among 10,000. My beloved is the most beautiful among 10,000. Yeshua. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ನಾವು ಧ್ಯಾನಕ್ಕೆ ತೆಗೆದುಕೊಂಡಂಥ ದೇವರ ವಾಕ್ಯದ ಭಾಗ ಅಪೊಸ್ತಲ ಪೌಲನು ರೋಮಾಪುರದ ಬರೆದ ಪತ್ರಿಕೆ 1 chapter 19 verse 19 and 20.
ಯಾಕಂದರೆ ದೇವರ ವಿಷಯವಾಗಿ ತಿಳಿಯಬಹುದಾದದ್ದು ಅವರ ಮನಸ್ಸಿಗೆ ಸ್ಪಷ್ಟವಾಗಿ ತಿಳಿದಿದೆ, ಅದನ್ನು ಅವರಿಗೆ ದೇವರೇ ಸ್ಪಷ್ಟವಾಗಿ ತಿಳಿಸಿದನು. 20ನೇ ವಚನ, ಹೇಗೆಂದರೆ ಕಣ್ಣಿಗೆ ಕಾಣದಿರುವ ಆತನ ಗುಣಲಕ್ಷಣಗಳು, ಅಂದರೆ ಆತನ ನಿತ್ಯಶಕ್ತಿಯು ದೈವತ್ವವು ಜಗತ್ಪತ್ತಿ ಮೊದಲುಗೊಂಡು ಆತನು ಮಾಡಿದ ಸೃಷ್ಟಿಗಳ ಮೂಲಕ ಬುದ್ಧಿಗೆ ಗೊತ್ತಾಗಿ ಕಾಣಬರುತ್ತದೆ. ಹೀಗಿರುವುದರಿಂದ ಅವರು ಉತ್ತರವಿಲ್ಲದವರಾಗಿದ್ದಾರೆ. ಪ್ರೈಸ್ ಗಾಡ್. ಇಲ್ಲಿ ಅಪೊಸ್ತಲ ಪೌಲ ಇಲ್ಲಿ ಮಾತಾಡುತ್ತಾನೆ, ಯಾಕಂದ್ರೆ ದೇವರ ವಿಷಯವಾಗಿ ತಿಳಿಯಬಹುದದ್ದು ಅವರ ಮನಸ್ಸಿಗೆ ಸ್ಪಷ್ಟವಾಗಿ ತಿಳಿಯುತ್ತೆ. ಒಬ್ಬನೇ ದೇವರಿದ್ದಾನೆ, ಒಬ್ಬನೇ ದೇವರು ಇದ್ದಾನೆ ಅಂತ ಬೈಬಲ್ ಹೇಳ್ತದೆ. ದೇವರು ಮಾಡಿದ ಸೃಷ್ಟಿಗಳ ಮೂಲಕ ಮನುಷ್ಯನ ಬುದ್ಧಿಗೆ ಗೊತ್ತಾಗ್ತಂತೆ, ಅಂದರೆ ಮನುಷ್ಯನ ಆತ್ಮಕ್ಕೆ ಒಳಗಿಂದ ಪ್ರತಿಯೊಬ್ಬನಿಗೆ ಗೊತ್ತಾಗ್ತದೆ ಒಬ್ಬನೇ ದೇವರಿದ್ದಾನಂತ. ಹೇಗೆ ಗೊತ್ತಾಗ್ತದೆ? ಆತನು ಮಾಡಿದ ಸೃಷ್ಟಿಗಳ ಮೂಲಕ. ಆತನೆಲ್ಲ ಸೃಷ್ಟಿ ಮಾಡಿದ, ಸೂರ್ಯ, ಚಂದ್ರ, ಸಮುದ್ರ, ಅದರಲ್ಲಿರುವ ಜಲಚರಗಳು, ಮೀನುಗಳು, ಕ್ರಿಮಿಕೀಟಗಳು, ಗಿಡ ಮರಗಳು, ಪ್ರಾಣಿಗಳು, ಪಕ್ಷಿಗಳು, ಏನೆಲ್ಲ ದೇವರು ಸೃಷ್ಟಿ ಮಾಡಿದ್ದಾನೆ, ಈ ಸೃಷ್ಟಿಗಳ ಮೂಲಕ ಮನುಷ್ಯನ ಬುದ್ಧಿಗೆ ಗೊತ್ತಾಗ್ತಂತೆ ಒಬ್ಬನೇ ದೇವರು ಇದ್ದಾನಂತ. ಒಬ್ಬನೇ ದೇವರು. ದೇರ್ ಇಸ್ ಓನ್ಲಿ ಒನ್ ಗಾಡ್. ಒಬ್ಬನೇ ದೇವರಿದ್ದಾನಂತ. ದೇವರು ಸೃಷ್ಟಿಸಿದ ಸೃಷ್ಟಿಗಳ ಮೂಲಕ ಗೊತ್ತಾಗ್ತದೆ ಅವರು ಉತ್ತರವಿಲ್ಲದವರಾಗಿದೆ. ಹೇಗೆಂದರೆ ಕಣ್ಣಿಗೆ ಕಾಣದಿರುವ ಆತನ ಗುಣಲಕ್ಷಣಗಳು, ಅಂದರೆ ಆತನ ನಿತ್ಯಶಕ್ತಿಯು ದೈವತ್ವವು ಜಗತ್ತುತ್ಪತ್ತಿ ಮೊದಲುಗೊಂಡು ಆತನು ಮಾಡಿದ ಸೃಷ್ಟಿಗಳ ಮೂಲಕ ಬುದ್ಧಿಗೆ ಗೊತ್ತಾಗಿ ಕಾಣಬರುತ್ತದೆ. ಹೀಗಿರುವುದರಿಂದ ಅವರು ಉತ್ತರವಿಲ್ಲದವರಾಗಿದ್ದಾರೆ. 21ನೇ ವಚನ, ಯಾಕಂದ್ರೆ ದೇವರ ವಿಷಯವಾಗಿ ಅವರಿಗೆ ತಿಳುವಳಿಕೆ ಇದ್ದರೂ ಅವರು ಆತನನ್ನು ದೇವರೆಂದು ಘನಪಡಿಸಲಿಲ್ಲ, ಆತನ ಉಪಕಾರಗಳನ್ನು ನೆನೆಸಿ ಆತನನ್ನು ಸ್ತುತಿಸಲಿಲ್ಲ. ಅವರು ವಿಚಾರ ಮಾಡಿ ಮಾಡಿ ಫಲ ಕಾಣಲಿಲ್ಲ, ವಿವೇಕವಿಲ್ಲದವರ ಮನಸ್ಸು ಕತ್ತಲಾಯಿತು. ಇಲ್ಲಿ ನಾವು ನೋಡ್ತೇವೆ 21ನೇ ವಚನ, ಯಾಕಂದರೆ ದೇವರ ವಿಷಯವಾಗಿ ಅವರಿಗೆ ತಿಳುವಳಿಕೆ ಇದ್ದರು. ಒಬ್ಬನೇ ದೇವರು ಇದ್ದಾನೆ, ಆತನ ವಿಷಯವಾಗಿ ತಿಳುವಳಿಕೆ ಇದ್ದರೂ ದ ಬೈಬಲ್ ಹೇಳುತ್ತದೆ ಆತನನ್ನು ದೇವರು ಎಂದು ಘನಪಡಿಸಲಿಲ್ಲ, ಆತನಿಗೆ ಪ್ರಥಮ ಸ್ಥಾನ ಕೊಡಲಿಲ್ಲ. ಪ್ರೇರೆ, ನಾವು ದೇವರಿಗಿಂತ ಹೆಚ್ಚಾಗಿ ಯಾವುದನ್ನು ಪ್ರೀತಿ ಮಾಡಿದರೆ ಆ ಭಾಗದಲ್ಲಿ ನಮ್ಮ ಜೀವಿತದಲ್ಲಿ ಕತ್ತಲೆ ಇರುತ್ತದೆ. ದ ಡಾರ್ಕ್ನೆಸ್. ಒಬ್ಬ ಗಂಡ ಹೆಂಡತಿ ಇದ್ದಾರೆ, ಗಂಡ ಹೆಂಡತಿಯ ಮಧ್ಯದಲ್ಲಿ ಅವರು ಒಂದು ಹೆಂಡತಿ ದೇವರಿಗಿಂತ ಹೆಚ್ಚಾಗಿ ತನ್ನ ಗಂಡನನ್ನು ಪ್ರೀತಿ ಮಾಡುತ್ತೇನೆ ಅಂತ ಹೇಳಿದರೆ, ಅಥವಾ ಒಂದು ಗಂಡ ದೇವರಿಗಿಂತ ಹೆಚ್ಚಾಗಿ ಹೆಂಡತಿಯನ್ನು ನಾನು ಪ್ರೀತಿ ಮಾಡ್ತೇನೆ ಅಂತ ಹೇಳಿದರೆ, ಅವರ ಮಧ್ಯದಲ್ಲಿ ಅಂಡರ್ಸ್ಟ್ಯಾಂಡಿಂಗ್, ಅವರ ಮಧ್ಯದಲ್ಲಿ ಸಮಾಧಾನ ಇರುವುದಿಲ್ಲ. ನೋ ಲೈಟ್ ಇನ್ ದರ್ ಲೈಫ್, ನೋ ಲೈಟ್, ಡಾರ್ಕ್ನೆಸ್. ಅವರ ಜೀವಿತದಲ್ಲಿ ಅಲ್ಲಿ ಕತ್ತಲೆ ಇರುತ್ತದೆ, ಅವರ ಜೀವಿತದಲ್ಲಿ ಅಲ್ಲಿ ಸಮಾಧಾನ ಇರುವುದಿಲ್ಲ, ಕತ್ತಲೆ ಇರುತ್ತದೆ. ಓಕೆ, ಅವರು ಏನು ಮಾತಾಡಿದರೂ, ಗಂಡ ಏನು ಮಾತಾಡಿದರೂ ಹೆಂಡತಿಗೆ ಅರ್ಥ ಆಗುವುದಿಲ್ಲ, ಹೆಂಡತಿ ಏನು ಮಾತಾಡಿದರೂ ಗಂಡನಿಗೆ ಅರ್ಥ ಆಗುವುದಿಲ್ಲ, ಇಬ್ಬರು ಏನು ಮಾತಾಡಿದ್ರು ಮಕ್ಕಳಿಗೆ ಅರ್ಥ ಆಗುವುದಿಲ್ಲ. ಮನೆಯಲ್ಲಿ ಯಾವಾಗಲೂ ನೋ ಜಾಯ್, ನೋ ಪೀಸ್, ಓನ್ಲಿ ಡಾರ್ಕ್ನೆಸ್, ಕತ್ತಲೆ. ಈ ಅಂಡರ್ಸ್ಟ್ಯಾಂಡಿಂಗ್, ಈ ಪ್ರೀತಿ, ಈ ಸಮಾಧಾನವನ್ನು ಕೊಡುವ ಆತನು ದೇವರು. ಗಾಡ್ ಆಲ್ವೇಸ್ ಗಿವಿಂಗ್ ಪೀಸ್ ಇನ್ ಅವರ್ ಲೈಫ್. ಅದಕ್ಕಿಂತ ದೇವರಿಗಿಂತ ನಾವು ಹೆಚ್ಚಾಗಿ ಯಾವುದನ್ನು ಪ್ರೀತಿಸಲಿಕ್ಕೆ ಆಗುವುದಿಲ್ಲ. ದೇವರಿಗೆ ಪ್ರಥಮ ಸ್ಥಾನ ಕೊಡುವುದಂತ ಹೇಳಿದರೆ, ದೇವರ ವಾಕ್ಯಕ್ಕೆ ಪ್ರಥಮ ಸ್ಥಾನ ಕೊಡುವುದಂತ ಹೇಳಿದರೆ, ಎಲ್ಲದಕ್ಕಿಂತ ಹೆಚ್ಚಾಗಿ ನಾವು ದೇವರನ್ನು ಪ್ರೀತಿ ಮಾಡುವಂಥದ್ದು. ಪ್ರೈಸ್ ಗಾಡ್.
ಒಬ್ಬ ಪುರುಷ ತನ್ನ ಹೆಂಡತಿಗಿಂತ ದೇವರನ್ನ ಅವನು ಪ್ರೀತಿ ಮಾಡೋದಾದರೆ ಅವನು ರಿಯಲಿ ಹಾರ್ಟ್ಫುಲಿ ತನ್ನ ಹೆಂಡತಿಯನ್ನು ಪ್ರೀತಿ ಮಾಡುತ್ತಾನೆ. ಒಂದು ಹೆಂಡತಿ ತನ್ನ ಗಂಡನಿಗಿಂತ ಹೆಚ್ಚಾಗಿ ಆಕೆ ದೇವರನ್ನು ಪ್ರೀತಿ ಮಾಡೋದಾದರೆ ಆಕೆ ರಿಯಲಿ ಆತನಿಗೆ ಸಬ್ಮಿಸಿವ್ ಆಗ್ತಾರೆ. ಅವರ ಮಧ್ಯದಲ್ಲಿ ಲೈಟ್ ಇರ್ತದೆ, ಅವರ ಮಧ್ಯದಲ್ಲಿ ಕತ್ತಲೆ ಇರುವುದಿಲ್ಲ. ಕತ್ತಲೆ ರಿಪ್ರೆಸೆಂಟ್ ಡಿಮನ್ಸ್, ಲೈಟ್ ರಿಪ್ರೆಸೆಂಟ್ ಗಾಡ್. ಬೆಳಕು ಪ್ರತಿನಿಧಿಸ್ತದೆ ಏನಂತ ಹೇಳಿದರೆ ದೇವರು. ದೇವರು ಸಮಾಧಾನ, ದೇವರು ಅನ್ಯೋನ್ಯತೆ, ದೇವರು ಪ್ರೀತಿ, ದೇವರು ಕನ್ಫ್ಯೂಷನ್ಗೆ ಕಾರಣ ಅಲ್ಲ, ಗಲಿಬಿಲಿಗೆ ಕಾರಣ ಅಲ್ಲ. ನಿಮ್ಮ ಮದುವೆ ಜೀವಿತದಲ್ಲಿ ಗಲಿಬಿಲಿ ಇದೆ, ಅಸಮಾಧಾನ ಇದೆ, ಚೆಕ್ ಯುವರ್ ಸ್ಪಿರಿಚುವಲ್ ಲೈಫ್. ನಿಮ್ಮ ಆತ್ಮಿಕ ಜೀವಿತವನ್ನು ಚೆಕ್ ಮಾಡಿರಿ, ನಿಮ್ಮ ಆತ್ಮಿಕ ಜೀವಿತವನ್ನು ಪರೀಕ್ಷಿಸಿರಿ, ನಿಮ್ಮ ಆತ್ಮಿಕ ಜೀವಿತವನ್ನು ಚೆಕ್ ಮಾಡಿರಿ. ಯಾರನ್ನು ನೀವು ಹೆಚ್ಚಾಗಿ ಪ್ರೀತಿ ಮಾಡುತ್ತೀರಿ? ದೇವರು ಕೊಟ್ಟ ವಸ್ತುಗಳನ್ನು ನೀವು ಹೆಚ್ಚಾಗಿ ಪ್ರೀತಿ ಮಾಡುತ್ತೀರೋ ಅಥವಾ ದೇವರನ್ನು ಪ್ರೀತಿ ಮಾಡುತ್ತೀರೋ? ದೇವರು ಕೊಟ್ಟ ಮಕ್ಕಳನ್ನು ನೀವು ಹೆಚ್ಚಾಗಿ ಪ್ರೀತಿಸ್ತೀರೋ ಅಥವಾ ದೇವರನ್ನು ನೀವು ಹೆಚ್ಚಾಗಿ ಪ್ರೀತಿಸ್ತೀರೋ? ದೇವರು ಕೊಟ್ಟ ಜಾಬನ್ನು ಜಾಸ್ತಿ ಪ್ರೀತಿಸ್ತೀರೋ ಅಥವಾ ದೇವರನ್ನು ಪ್ರೀತಿಸ್ತೀರೋ? ದೇವರು ಕೊಟ್ಟ ವೆಹಿಕಲನ್ನು ಜಾಸ್ತಿ ಪ್ರೀತಿಸ್ತೀರೋ ದೇವರನ್ನು ಪ್ರೀತಿಸ್ತೀರೋ? ದೇವರು ಕೊಟ್ಟ ವ್ಯವಹಾರವನ್ನು ಜಾಸ್ತಿ ಪ್ರೀತಿಸ್ತೀರೋ ದೇವರನ್ನು ಪ್ರೀತಿಸ್ತೀರೋ? ನೀವು ದೇವರನ್ನು ಪ್ರೀತಿಸೋದಾದರೆ ನೀವು ದೇವರಿಗೋಸ್ಕರ ಕಮಿಟ್ ಮಾಡುತ್ತೀರಿ. ನೀವು ದೇವರನ್ನು ಪ್ರೀತಿಸೋದಾದರೆ ನಿಮಗೆ ಸಭೆಗೆ ಹೋಗಲಿಕ್ಕೆ ಟೈಮ್ ಇರ್ತದೆ. ದೇವರನ್ನು ನೀವು ಪ್ರೀತಿಸೋದಾದರೆ ದೇವರ ವಾಕ್ಯ ಏನು ಹೇಳ್ತದೆ ಅದನ್ನು ಮಾಡಲಿಕ್ಕೆ ನಿಮಗೆ ಆಗ್ತದೆ. ದೇವರನ್ನು ನೀವು ಪ್ರೀತಿಸೋದಾದರೆ ದೇವರ ವಾಕ್ಯ ಏನು ಕೊಡು ಅಂತ ಹೇಳಿದ್ರೆ ನೀವು ಕೊಡ್ತೀರಿ, ಏನು ಮಾಡು ಅಂತ ಹೇಳಿದ್ರೆ ಮಾಡ್ತೀರಿ, ಏನು ಹೊಂದು ಅಂತ ಹೇಳಿದ್ರೆ ಹೊಂದುತ್ತೀರಿ. ಓಕೆ, ದೇವರಿಗೆ ಪ್ರಥಮ ಸ್ಥಾನ ಕೊಡುವುದಂದರೆ ಸಿಂಪಲ್, ದೇವರ ವಾಕ್ಯಕ್ಕೆ ಪ್ರಥಮ ಸ್ಥಾನ ಕೊಡುವಂಥದ್ದು. ಗಿವಿಂಗ್ ಫಸ್ಟ್ ಪ್ಲೇಸ್ ಟು ದ ವರ್ಡ್ ಆಫ್ ಗಾಡ್. ದೇವರ ವಾಕ್ಯಕ್ಕೆ ನೀವು ಪ್ರಥಮ ಸ್ಥಾನ ಕೊಡುವಂಥದ್ದು. ಇಲ್ಲಿ ಬೈಬಲ್ ಹೇಳ್ತದೆ, ದೇವರ ವಿಷಯವಾಗಿ ಅವರಿಗೆ ಸ್ಪಷ್ಟವಾಗಿ ಗೊತ್ತಿದ್ದರೂ ಆತನನ್ನು ತಿಳುವಳಿಕೆ ಇದ್ದರೂ ಆತನು ದೇವರೆಂದು ಅವರು ಘನಪಡಿಸಲಿಲ್ಲ. ವಿಚಾರ ಮಾಡಿ ಮಾಡಿ ಫಲ ಕಾಣಲಿಲ್ಲ. ನಾವು ವಿಚಾರ ಮಾಡಬೇಕು, ದೇವರ ವಾಕ್ಯವನ್ನು ಹುಡುಕಬೇಕು, ದೇವರ ಚಿತ್ತವೇನೆಂದು ನಾವು ಹುಡುಕಬೇಕು, ವಿಚಾರ ಮಾಡಬೇಕು. ವಿಚಾರ ಮಾಡಲಿಕ್ಕೆ ದೇವರು ನಮಗೆ ಆಯ್ಕೆ ಕೊಟ್ಟಿದ್ದಾನೆ. ವಿಚಾರ ಮಾಡಿ ಮಾಡಿ ಆ ವಾಕ್ಯದ ಫಲವನ್ನು ಕಾಣಲಿಲ್ಲ, ಅದರ ಫ್ರೂಟನ್ನು ಕಾಣಲಿಲ್ಲ. ಓಕೆ, ದೇವರ ವಾಕ್ಯವನ್ನು ಕೇವಲ ರಿಲೀಜಿಯಸ್ ಆಗಿ ತೆಗೆದುಕೊಂಡಿದ್ದಾರೆ. ದೇವರ ವಾಕ್ಯವನ್ನು ಕೇವಲ ಬೋಧಿಸಲಿಕ್ಕೆ ತೆಗೆದುಕೊಂಡಿದ್ದಾರೆ. ದೇವರ ವಾಕ್ಯವನ್ನು ಕೇವಲ ಸಂಪ್ರದಾಯವಾಗಿ ತೆಗೆದುಕೊಂಡಿದ್ದಾರೆ. ವಾಕ್ಯದ ಫಲವನ್ನು ಕಾಣಲಿಲ್ಲ, ನೋ ಫ್ರೂಟ್. ಓಕೆ, ಬಿತ್ತುವವನು ಬೀಜವನ್ನು ಬಿತ್ತುತ್ತಲೇ ಇರ್ತಾನೆ, ಉಳುವವನು ಉಳುತ್ತಲೇ ಇರ್ತಾನೆ, ಅದರ ಫಲವನ್ನು ಅನುಭವಿಸ್ತಿಲ್ವ? ಪ್ರಾರ್ಥನೆ ಮಾಡುವವನು ಪ್ರಾರ್ಥನೆ ಮಾಡ್ತಾ ಇರ್ತಾನೆ, ಅದರ ರಿಸಲ್ಟನ್ನು ಕಾಣುವುದಿಲ್ವ? ವಾಕ್ಯವನ್ನು ಓದುವವನು ಓದ್ತಲೇ ಇರ್ತಾನೆ, ಅದರ ಫಲವನ್ನು ಕಾಣುವುದಿಲ್ವ? ನೋ, ಅದರ ಫಲವನ್ನು ನಾವು ಕಾಣಬೇಕೆಂದು ದೇವರು ನಮ್ಮನ್ನು ಕರೆದಿದ್ದಾನೆ. ದೇವರ ವಿಷಯವಾಗಿ ಅವರಿಗೆ ತಿಳುವಳಿಕೆ ಇದ್ದರೂ ಆತನನ್ನು ಅವರು ದೇವರೆಂದು ಘನಪಡಿಸಲಿಲ್ಲ. ವಿಚಾರ ಮಾಡಿ ಮಾಡಿ ಅದರ ಫಲವನ್ನು ಕಾಣಲಿಲ್ಲ ಅಂತ ಬೈಬಲ್ ಹೇಳ್ತದೆ. ಅವರು ದೇವರನ್ನು ಘನಪಡಿಸಲಿಲ್ಲ. ಘನಪಡಿಸುವುದಂದರೆ ಆತನು ಸ್ತುತಿಸುವಂಥದ್ದು. ಸ್ತುತಿಸುವುದಂತ ಹೇಳಿದರೆ ಆತನು ಯಾರಾಗಿದ್ದಾನೆ ನನ್ನ ಜೀವಿತದಲ್ಲಿ ಹೇಳುವಂಥದ್ದು. ಆತನೇ ನನ್ನ ಒದಗಿಸುವಿಕೆ, ಆತನೇ ನನ್ನ ಕೋಟೆ, ಆತನೇ ನನ್ನ ದುರ್ಗ, ಆತನೇ ನನ್ನ ಗುರಾಣಿ. ಬೈಬಲ್ ಐಶ್ವರ್ಯವಂತನು ಎನಿಸ್ತಾನಂತೆ, ಅವನ ಐಶ್ವರ್ಯವೇ ಬಲವಾದ ಕೋಟೆ ಮತ್ತು ಗುರಾಣಿ ಅಂತ. ಓಕೆ, ತನ್ನ ಐಶ್ವರ್ಯ ಇದೆ. ಸತ್ಯವೇದದಲ್ಲಿ ಬೇಕಾದರೆ ನಾನು ನಿಮಗೆ ಓದಲಿಕ್ಕೆ ಇಷ್ಟ ಮಾಡ್ತೇನೆ. 18ನೇ ಜ್ಞಾನೋಕ್ತಿಯಲ್ಲಿ 11ನೇ ವಚನ, 18ನೇ ಅಧ್ಯಾಯ 11ನೇ ವಚನ, ಧನವಂತನು ತನ್ನ ಐಶ್ವರ್ಯವನ್ನು ಬಲವಾದ ಕೋಟೆ ಎಂದು ಎತ್ತರವಾದ ಗೋಡೆ ಎಂದು ಭಾವಿಸಿಕೊಳ್ಳುತ್ತಾನೆ. ಧನವಂತನು ತನ್ನ ಐಶ್ವರ್ಯವನ್ನು ಬಲವಾದ ಕೋಟೆ, ಎತ್ತರವಾದ ಗೋಡೆ ಅಂದರೆ ನನ್ನ ಪ್ರೊಟೆಕ್ಷನ್ ಅಂತ ಎನಿಸ್ತಾನಂತೆ, ಭಾವಿಸಿಕೊಳ್ಳುತ್ತಾನೆ. ನಮ್ಮ ಕೋಟೆ ದೇವರು. ಹಣ ಮೊದಲಲ್ಲ, ದೇವರು ಮೊದಲು. ದೇವರಿಗೆ ನಾವು ಪ್ರಥಮ ಸ್ಥಾನ ಕೊಡಬೇಕು. ದೇವರು ಮೊದಲು. ದೇವರು ನಮ್ಮ ಕೋಟೆ, ದೇವರು ನಮ್ಮ ಗುರಾಣೆ, ದೇವರು ನಮ್ಮ ದುರ್ಗವಾಗಿದ್ದಾನೆ, ದೇವರು ನಮ್ಮ ಆಶ್ರಯ ದುರ್ಗವಾಗಿದ್ದಾನೆ. ಆತ ನಮ್ಮ ಬಲವಾದ ಕೋಟೆ,
ಆತ ನಮ್ಮ ಗುರಾಣಿ, ಆತ ನಮ್ಮ ತಲೆ ನೆತ್ತು, ಆತ ನಮ್ಮ ಗೌರವಕ್ಕೆ ಆಧಾರ. ಓಕೆ ರೋಮನ್ಸ್. ಯಾಕಂದರೆ ದೇವರ ವಿಷಯವಾಗಿ ಅವರಿಗೆ ತಿಳುವಳಿಕೆ ಇದ್ದರೂ ಅವರು ಆತನನ್ನು ದೇವರೆಂದು ಘನಪಡಿಸಲಿಲ್ಲ, ಆತನ ಉಪಕಾರಗಳನ್ನು ನೆನೆಸಿ ಆತನು ಸ್ತುತಿಸಲಿಲ್ಲ. ಆತನ ಉಪಕಾರಗಳನ್ನು ನೆನೆಸಿ ಅಂದರೆ ಧ್ಯಾನ ಮಾಡಿ ಆತನು ಸ್ತುತಿಸಲಿಲ್ಲ ಅಂತ ಹೇಳ್ತೇನೆ. ಪ್ರೇರೆ, ವೆರಿ ವೆರಿ ಇಂಪಾರ್ಟೆಂಟ್. ನಾವು ದೇವರಿಗೆ ಪ್ರಥಮ ಸ್ಥಾನ ಕೊಡುವಂಥದ್ದು, ಎರಡನೇದ್ದು ಆತನನ್ನು ಘನಪಡಿಸುವಂಥದ್ದು ದೇವರೆಂದು. ಓಕೆ, ಮೂರನೇದ್ದು ನಾವು ನೋಡ್ತೇವೆ ಆತನ ಉಪಕಾರಗಳನ್ನು ನೆನೆಸುವಂಥದ್ದು. ಉಪಕಾರಗಳನ್ನು ಇವತ್ತು ನಮಗೆ ಕ್ರಿಸ್ತನಲ್ಲಿ ಎಂಥ ಉಪಕಾರ ಮಾಡಿದ್ದಾನೆ. ಮರಣದಲ್ಲಿದ್ದ ನಮ್ಮನ್ನು ಬಿಡುಗಡೆ ಮಾಡಿ, ನಿತ್ಯ ಮರಣದಲ್ಲಿ ನಿತ್ಯ ನರಕದಲ್ಲಿದ್ದ ನಮ್ಮನ್ನು ಅಲ್ಲಿಂದ ಬಿಡುಗಡೆ ಮಾಡಿ ಪರಲೋಕ ರಾಜ್ಯಕ್ಕೆ ನಮ್ಮನ್ನು ಸೇರಿಸ್ತಾನೆ, ದೇವರ ರಾಜ್ಯಕ್ಕೆ ನಮ್ಮನ್ನು ಸೇರಿಸ್ತಾನೆ. ಆತ ನಮಗೋಸ್ಕರ ತನ್ನ ಪರಲೋಕದ ವೈಭವ, ಪರಲೋಕದ ಮಹಿಮೆಯನ್ನು ಬಿಟ್ಟು ಈ ಲೋಕಕ್ಕೆ ಮನುಷ್ಯನಾಗಿ ಬಂದು ನಮಗೋಸ್ಕರ ಆತನು ಹೂಣಲ್ಪಟ್ಟು ಪುನರುತ್ತನಾಗಿ ನಮ್ಮನ್ನು ಆತನು ವಿಮೋಚಿಸಿದ್ದಾನೆ, ನಮ್ಮನ್ನು ಆತನು ಬಿಡುಗಡೆ ಮಾಡಿದ್ದಾನೆ. ಓಕೆ, ಆತ ನಮ್ಮನ್ನು ಬಿಡುಗಡೆ ಮಾಡಿದ್ದಾನೆ, ವಿಮೋಚಿಸಿದ್ದಾನೆ. ಈ ಉಪಕಾರಗಳನ್ನು ನಾವು ಯಾವಾಗಲೂ ಆತನಿಗೆ ಸ್ಮರಿಸಬೇಕು, ಉಪಕಾರಗಳನ್ನು ನೆನೆಸಬೇಕು. ಬೈಬಲ್ ಹೇಳ್ತೇನೆ, ನನ್ನ ಮನವು ಯೆಹೋವನನ್ನು ಕೊಂಡಾಡು, ಆತನ ಉಪಕಾರಗಳಲ್ಲಿ ಒಂದನ್ನು ಕೂಡ ಮರೆಯಬೇಡ. ಒಳ್ಳೆಯ ಆರೋಗ್ಯವನ್ನು ನಿಮಗೆ ಕೊಟ್ಟಿದ್ದಾನೆ, ದೇವರಿಗೆ ಉಪಕಾರ ಸಲ್ಲಿಸಿರಿ. ಓಕೆ, ನಿಮ್ಮ ಕೊರತೆಗಳನ್ನು ನೀಗಿಸ್ತಾನೆ, ಆತನಿಗೆ ಉಪಕಾರ ಸಲ್ಲಿಸಿರಿ. ಬೆಳಿಗ್ಗೆ ಎದ್ದುಕೊಂಡು ನಿಮ್ಮ 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 ತಲೆಯನ್ನು ಎತ್ತುವಂತೆ ಮಾಡಿದ್ದಾನೆ, ಆತನಿಗೆ ಉಪಕಾರ ಸಲ್ಲಿಸಿರಿ. ಆತನು ನಿಮ್ಮ ಜೀವಿತದಲ್ಲಿ ರೈಟ್ ಆದ ವ್ಯಕ್ತಿಗಳನ್ನು ರೈಟ್ ಆದ ಸಮಯದಲ್ಲಿ ರೈಟ್ ಪರ್ಪಸ್ಗೆ ನಿಮಗೆ ಕೊಟ್ಟಿದ್ದಾನೆ. ದಟ್ ದ ಗಾಡ್ಸ್ ಗುಡ್ನೆಸ್, ಆತನ ಉಪಕಾರ. ಆತನಿಗೆ ಈ ವಿಷಯದಲ್ಲಿ ಉಪಕಾರವನ್ನು ಸಲ್ಲಿಸಿರಿ, ಸ್ಮರಿಸಿರಿ. ಬೈಬಲ್ ಹೇಳ್ತದೆ ಅವರು ಉಪಕಾರವನ್ನು ಸಲ್ಲಿಸ್ತಿಲ್ಲ ಅಂತ ಬೈಬಲ್ ಹೇಳ್ತದೆ. ಓಕೆ, ನೆನೆಸಿ ಆತನ್ನು ಸ್ತುತಿಸಲಿಲ್ಲ. ಅವರು ವಿಚಾರ ಮಾಡಿ ಮಾಡಿ ಫಲ ಕಾಣಲಿಲ್ಲ. ವಿಚಾರ ಮಾಡಿ ಮಾಡಿ ಅದರ ಫಲ ಕಾಣಲಿಲ್ಲ. ವಿವೇಕ ಇಲ್ಲದ ಅವರ ಮನಸ್ಸು ಕತ್ತಲಾಯಿತು. ಅಂಡ್ ಸ್ಪಿರಿಚುವಲಿ ದೇ ಓನ್ಲಿ ಸಿ ಡಾರ್ಕ್ನೆಸ್. ಆತ್ಮಿಕವಾಗಿ ಅವರು ಕೇವಲ ಕತ್ತಲೆಯನ್ನು ಕಾಣ್ತಾರೆ. ನೋ ಹೋಪ್, ನೋ ಹೋಪ್. ಕೆಲವು ಹೇಳ್ತಾರೆ, ನೋಡಿ ನನಗೆ ನಿರೀಕ್ಷೆ ಇಲ್ಲ, ನನ್ನ ನಿರೀಕ್ಷೆಯನ್ನೆಲ್ಲವೂ ನಾನು ಕಳಕೊಂಡಿದ್ದೇನೆ. ಐ ಲಾಸ್ಟ್ ಮೈ ಹೋಪ್. ಹೋಪ್ ನಿನಗೇನು ಕೊಡ್ತದೆ? ಒಳ್ಳೆಯ ಪಿಕ್ಚರ್ ಕೊಡುತ್ತದೆ. ಓಕೆ, ನಿನ್ನ ಆತ್ಮಕ್ಕೆ ಬೆಳಕು ಕೊಡುತ್ತದೆ. ದೇವರ ವಾಕ್ಯದ ಪ್ರಕಟಣೆ ನಿನ್ನ ಆತ್ಮಕ್ಕೆ ಬೆಳಕು ಕೊಡುತ್ತದೆ. ಆ ಬೆಳಕಿನಲ್ಲಿ ದೇವರು ನಿಮಗೆ ಏನು ಇಟ್ಟಿದ್ದಾನೆ ಅದನ್ನು ನೀವು ಅಂತರದ ಕಣ್ಣುಗಳಿಂದ ನೀವು ನೋಡ್ತೀರಿ. ನಾವು ಎರಡು ಲೋಕದಲ್ಲಿ ಜೀವಿಸ್ತಾ ಇದ್ದೇವೆ. ಕಣ್ಣಿಗೆ ಕಾಣದ ಆತನ ನಿತ್ಯ ಶಕ್ತಿ ಅಂತ ಹೇಳಿದರೆ ಎರಡು ಲೋಕದಲ್ಲಿ ನಾವು ಜೀವಿಸ್ತಾ ಇದ್ದೇವೆ. ಒಂದು ಸ್ವಾಭಾವಿಕ ಲೋಕ ಮತ್ತು ಆತ್ಮಿಕ ಲೋಕ. ಆತ್ಮಿಕ ಲೋಕದಲ್ಲಿ ಪರಲೋಕದ ಸಕಲ ಆತ್ಮೀಯ ವರಗಳನ್ನು ದೇವರು ಕ್ರಿಸ್ತ ಯೇಸುವಿನ ಮೂಲಕ ನಮಗೆ ಅನುಗ್ರಹ ಮಾಡಿದ್ದಾನೆ. ಮಾಡಲಿಕ್ಕಿಲ್ಲ, ದಿಸ್ ಆಲ್ರೆಡಿ ಎಕ್ಸಿಸ್ಟೆಡ್. ಎಫೆಸಿಯನ್ 1:3 ಹೇಳ್ತದೆ, ತಂದೆಯಾದ ದೇವರು ಪರಲೋಕದ ಸಕಲ ಆತ್ಮೀಯ ವರಗಳನ್ನು ನಮಗೆ ಕ್ರಿಸ್ತ ಯೇಸುವಿನಲ್ಲಿ ಅನುಗ್ರಹ ಮಾಡಿದ್ದಾನೆ. ಎಲ್ಲಿದೆ ಅದು ಅನುಗ್ರಹ ಮಾಡಿದ್ದು? ಇನ್ ದ ರೆಲ್ಮ್ ಆಫ್ ದ ಸ್ಪಿರಿಟ್. ಆತ್ಮಿಕ ಲೋಕ ಇದೆ. ಆತ್ಮಿಕ ಲೋಕದಲ್ಲಿ ದೇವರು ಏನು ನಿಮಗೆ ಇಟ್ಟಿದ್ದಾನೆ ಅದನ್ನು ಡ್ರಾ ಮಾಡಬೇಕಾದ್ರೆ ನಿಮ್ಮ ಇನ್ನರ್ ಮ್ಯಾನ್ ಡ್ರಾ ಮಾಡುತ್ತಾನೆ. ನಿಮ್ಮ ಒಳಗಿನ ಮನುಷ್ಯನಿಗೆ ಕಣ್ಣುಗಳಿದೆ, ಕಿವಿಗಳಿದೆ. ನಿಮ್ಮ ಒಳಗಿನ ಮನುಷ್ಯನಿಗೆ ಕೈ ಇದೆ, ಕಾಲು ಇದೆ. ನಿಮ್ಮ ಒಳಗಿನ ಮನುಷ್ಯನ ರಿಫ್ಲೆಕ್ಷನ್ ಏನಾಗಿದೆ ಅಂತಂದರೆ ನಿಮ್ಮ ಶರೀರ. ಶರೀರ ಎಂಬುದು ನಿಮ್ಮ ಮನೆ. ಆ ಶರೀರಕ್ಕೆ ಏನಿದೆ? 5 ಇಂದ್ರಿಯಗಳಿವೆ. ನಾವು ನೋಡ್ತೇವೆ, ಆ ಇಂದ್ರಿಯಗಳ ಮೂಲಕ ಕಾಣುವ ಲೋಕವನ್ನು ನೀವು ಕಮ್ಯುನಿಕೇಟ್ ಮಾಡ್ತೀರಿ. ಓಕೆ, ಅದಕ್ಕೆ ಬೈಬಲ್ ಕ್ರಿಸ್ತನೊಡನೆ ನೀವು ಎದ್ದು ಬಂದ ಕಾರಣ ಮೇಲಿರುವುಗಳನ್ನು ಹುಡುಕಿರಿ. ಅಲ್ಲಿ ಕ್ರಿಸ್ತನು ತಂದೆಯ ಬಲಪಾರ್ಶ್ವದಲ್ಲಿ ಆಸನಾರೂಢನಾಗಿದ್ದಾನೆ. ಭೂ ಸಂಬಂಧವಾದವುಗಳ ಮೇಲೆ ಮನಸ್ಸು ಇಡಬೇಡ್ರಿ. ಭೂ ಸಂಬಂಧ, ಆತ್ಮ ಸಂಬಂಧ. ಆತ್ಮ ಸಂಬಂಧದಲ್ಲಿ ಆರೋಗ್ಯ ನಿಮ್ಮದು, ಸಮೃದ್ಧಿ ನಿಮ್ಮದು. ಆತ್ಮ ಸಂಬಂಧದಲ್ಲಿ ನೀವು ದೇವರಿಗೂ ಕ್ರಿಸ್ತನೊಂದಿಗೂ ಬಾಧ್ಯರಾಗಿದ್ದೀರಿ. ಆತ್ಮ ಸಂಬಂಧದಲ್ಲಿ ನೀವು ನೀತಿವಂತರಾಗಿದ್ದೀರಿ. ನೀವು ಆತ್ಮ ಸಂಬಂಧದಲ್ಲಿ ಕ್ರಿಸ್ತನಲ್ಲಿ ಪರಲೋಕದ ರಾಯಭಾರಿಗಳಾಗಿ ಭೂಲೋಕದಲ್ಲಿದ್ದೀರಿ. ನೀವು ಆತ್ಮ ಸಂಬಂಧದಲ್ಲಿ
ಜಯಶಾಲಿಗಳಿಗಿಂತ ಜಯಶಾಲಿ ಆಗಿದ್ದೀರಿ. ನೀವು ಆತ್ಮ ಸಂಬಂಧದಲ್ಲಿ ದೇವರ ಮಕ್ಕಳಾಗಿದ್ದೀರಿ. ಯು ಆರ್ ದ ರೀಪ್ರೊಡಕ್ಷನ್ ಆಫ್ ಗಾಡ್ ಹಿಮ್ಸೆಲ್ಫ್. ಆತ್ಮ ಸಂಬಂಧವಾಗಿ ನೀವು ದೇವರ ಪುತ್ರರಾಗಿದೆ. ಬೈಬಲ್ ಹೇಳ್ತದೆ, ದೇವ ಪುತ್ರರ ಮಹಿಮೆಯು ಯಾವಾಗ ಪ್ರತ್ಯಕ್ಷವಾಗುವುದೆಂದು ಜಗತ್ತು ಲವಲವಿಕೆಯಿಂದ ಎದುರು ನೋಡ್ತಾ ಇದೆ. ನೀವು ಆತ್ಮ ಸಂಬಂಧವಾಗಿ ಜೀವಿಸಿದಾಗ ಪ್ರೇರೆ, ನೀವು ಶಾರೀರಿಕ ಇಚ್ಛೆಗಳನ್ನು ಯಾವತ್ತೂ ನೆರವೇರಿಸ್ತಿಲ್ಲ. ಯು ವಿಲ್ ನಾಟ್ ಫುಲ್ಫಿಲ್ ದ ಡಿಸೈರ್ ಆಫ್ ಯುವರ್ ಫ್ಲೆಶ್. ನೀವು ಶಾರೀರಿಕ ಇಚ್ಛೆಗಳನ್ನು ನಿಗ್ರಹಿಸ್ತೀರಿ. ಯು ಆರ್ ನಾಟ್ ಡಾಮಿನೇಟೆಡ್ ಬೈ ಲಸ್ಟ್ ಆಫ್ ದ ಫ್ಲೆಶ್. ಯು ಆರ್ ಲೆಡ್ ಬೈ ದ ಸ್ಪಿರಿಟ್ ಆಫ್ ಗಾಡ್. ನೀವು ದೇವರ ಆತ್ಮನಿಂದ ನೀವು ನಡೆಸಲ್ಪಡುತ್ತೀರಿ. ಯಾವಾಗ ನೀವು ದೇವರಿಗೆ ಪ್ರಥಮ ಸ್ಥಾನ ಕೊಡ್ತೀರಿ ಪ್ರಿಯರೇ, ಆಗ ನಿಮ್ಮಲ್ಲಿ ಬೆಳಕಿರುತ್ತದೆ. ಯು ಕ್ಯಾನ್ ಸಿ ಸ್ಪಿರಿಚುವಲಿ. ನೀವು ಸಮಸ್ಯೆಗಳನ್ನು ನೋಡುವುದಿಲ್ಲ, ಸೊಲ್ಯೂಷನ್ ನೋಡುತ್ತೀರಿ. ನೀವು ಪ್ರಾಬ್ಲಮ್ಗಳನ್ನು ನೋಡುವುದಿಲ್ಲ, ಪರಿಹಾರವನ್ನು ನೋಡುತ್ತೀರಿ. ಓಕೆ, ನೀವು ಪ್ರಶ್ನೆಯಲ್ಲಿರುವುದಿಲ್ಲ, ನೀವೇ ಉತ್ತರವಾಗಿರುತ್ತೀರಿ. ನೀವು ಶಾಪವಾಗಿರುವುದಿಲ್ಲ, ನೀವು ಆಶೀರ್ವಾದವಾಗಿರುತ್ತೀರಿ. ನೀವು ಮೇಲಿನವರಾಗುತ್ತೀರಿ ಹೊರತು ಕೆಳಗಿನವರಾಗುವುದಿಲ್ಲ. ಅದಕ್ಕೆ ದೇವರ ವಾಕ್ಯ, ನೀವು ನನ್ನ ಮಾತಿಗೆ ಶ್ರದ್ಧೆಯಿಂದ ಕಿವಿಗೊಟ್ಟರೆ ನಿಮ್ಮನ್ನು ನಾವು ಮೇಲಿನವರಾಗಿ ಮಾಡುತ್ತೇನೆ ಹೊರತು ಕೆಳಗಿನವರಾಗಿ ಮಾಡೋದಿಲ್ಲ. ನೀವು ಮೇಲಿನವರೇ ಹೊರತು ನೀವು ಕೆಳಗಿನವರು ಅಲ್ಲ. ಯು ಆರ್ above every sickness, above every problem, above every demons, above every lack. ಎಲ್ಲ ಕೊರತೆಗಳಿಗಿಂತ ನೀವು ಮೇಲಿರುತ್ತೀರಿ. ಬಡತನಗಿಂತ ನೀವು ಮೇಲಿರ್ತೀರಿ. ಲಿಮಿಟೇಷನ್ಗಳಿಂದ ನೀವು ಮೇಲಿರ್ತೀರಿ. ಎಲ್ಲ ಸೋರೋ, ಪೇಯ್ನ್, ಲೋನ್ಲಿನೆಸ್, ರಿಜೆಕ್ಷನ್, ಕನ್ಫ್ಯೂಷನ್ಗಳ ಮೇಲೆ ನೀವು ಇರುತ್ತೀರಿ. ಯು ಆರ್ above every situation. ಯು ಆರ್ above. ನೀವು ಉನ್ನತವಾಗಿರುತ್ತೀರಿ. ಓಕೆ, ಇಲ್ಲಿ ನಾವು ನೋಡ್ತೇವೆ, ತಾವು ಜ್ಞಾನಿಗಳೆಂದು ಹೇಳಿಕೊಂಡು ಹುಚ್ಚರಾದರು. ಅಂದರೆ ಅವರು ಜ್ಞಾನಿಗಳೆಂದು ಹೇಳಿಕೊಂಡು ಅವರು ಹುಚ್ಚರಾದರು. ದೇ ಥಿಂಕ್, ನಾನು ಜ್ಞಾನಿ, ನಾನು ಹುಷಾರ್, ನಾನು ಬುದ್ಧಿವಂತ, ನನಗೆಲ್ಲ ಗೊತ್ತು. ನೋ, ಅವರು ಜ್ಞಾನಿಗಳು ಅಂತ ಹೇಳಿಕೊಂಡು ಅವರು ಹುಚ್ಚರಾದರು ಅಂತ ವಾಕ್ಯ ಹೇಳ್ತದೆ. ಪ್ರೇರೆ, ನಾನು ನಿಮಗೆ ಎನ್ಕರೇಜ್ ಮಾಡ್ತೇನೆ, ನಿಮ್ಮ ಜೀವಿತದಲ್ಲಿ ದೇವರಿಗೆ ಪ್ರಥಮ ಸ್ಥಾನ ಕೊಡ್ರಿ. ಗಿವ್ ಫಸ್ಟ್ ಪ್ಲೇಸ್ ಟು ಗಾಡ್. ದೇವರಿಗೆ ಪ್ರಥಮ ಸ್ಥಾನವನ್ನು ಕೊಡ್ರಿ. ದೇವರು ನಿಮ್ಮ ಜೀವಿತದಲ್ಲಿ ಪ್ರಥಮವಾಗಿದ್ದಾನೆ. ದೇವರು ನಿಮ್ಮ ಜೀವಿತದಲ್ಲಿ ಫಸ್ಟ್ ಆಗಿದ್ದಾನೆ. ದೇವರು ನಿಮ್ಮ ಜೀವಿತದಲ್ಲಿ ಬೆಸ್ಟ್ ಆಗಿದ್ದಾನೆ. ಆತ ನಿಮ್ಮನ್ನು ತನ್ನ ಸೃಷ್ಟಿಯಲ್ಲಿ ಪ್ರಥಮ ಫಲವಾಗಿ ಇಟ್ಟಿದ್ದಾನೆ. ಆತ ನಿನ್ನನ್ನು ನೋಡುವಾಗ ಯು ಆರ್ ದ ಫಸ್ಟ್ ಆ್ಯಂಡ್ ಯು ಆರ್ ದ ಬೆಸ್ಟ್. ನೀನು ಬೆಸ್ಟ್ ಮತ್ತು ಫಸ್ಟ್ ಆಗಿ ದೇವರನ್ನ ನೋಡುತ್ತಾನೆ. ಪ್ರೇರೆ, ನಾನು ನಿಮಗೆ ಎನ್ಕರೇಜ್ ಮಾಡ್ತೇನೆ, ಒಂದು ವೇಳೆ ನೀವು ದೇವರಿಗೆ ಪ್ರಥಮ ಸ್ಥಾನವನ್ನು ಕೊಡದಿದ್ದರೆ, ದೇವರಿಗಿಂತ ಹೆಚ್ಚಾಗಿ ನೀವು ಯಾವುದೇ ಒಂದು ಸಂಗತಿಯನ್ನು ಪ್ರೀತಿ ಮಾಡೋದಾದರೆ, ಇವತ್ತು ನಿಮ್ಮ ಜೀವಿತವನ್ನು ನೀವು ಡೆಡಿಕೇಟ್ ಮಾಡಿರಿ. ನಾನು ಹೇಳ್ತೇನೆ, ನೀವು ದೇವರಿಗೆ ಪ್ರಥಮ ಸ್ಥಾನ ಕೊಟ್ಟಾಗ ನಿಮಗೆ ಬೆಳಕು ಛೇದಿಸಿ ಬರುತ್ತದೆ. ಇಫ್ ಯು ಲವ್ ಗಾಡ್, ನಿಮಗೆ ಪ್ರಕಟಣೆ ಉಂಟಾಗುತ್ತದೆ. ನಿಮಗೆ ವಾಕ್ಯದ ಪ್ರಕಟಣೆ ಉಂಟಾಗುತ್ತದೆ. ಆ ಲೈಟ್, ಆ ಬೆಳಕು ಕತ್ತಲನ್ನು ಪರಿಹರಿಸ್ತದೆ. ಎಲ್ಲಿ ಬೆಳಕಿದೆ ಅಲ್ಲಿ ಕತ್ತಲೆ ಡಿಸಪಿಯರ್ ಆಗ್ತದೆ. ಡಿಮನ್ಸ್ಗಳು ಡಿಸಪಿಯರ್ ಆಗ್ತದೆ. ಸಾರೋ ಡಿಸಪಿಯರ್ ಆಗ್ತದೆ. ಪೇಯ್ನ್ ಡಿಸಪಿಯರ್ ಆಗ್ತದೆ. ಓಕೆ, ಲೆಟ್ಸ್ ಪ್ರೇ. ಒಂದು ವೇಳೆ ಯೇಸುವನ್ನು ನೀವು ರಕ್ಷಕನ ಒಡೆಯನೆಂದು ಅಂಗೀಕಾರ ಮಾಡದಿದ್ದರೆ, ಇದು ತಕ್ಕ ಸಮಯವಾಗಿದೆ. ನಿಮ್ಮ ಹೃದಯದಲ್ಲಿ ಯೇಸುವನ್ನು ಕರೆಯಿರಿ. ಓಕೆ, ಯೇಸು ಕ್ರಿಸ್ತನನ್ನು ನಂಬುವುದೇ ದೇವರ ಮೊದಲನ ಆಜ್ಞೆ. ಓಕೆ, ಯೇಸು ಕ್ರಿಸ್ತನನ್ನು ನಂಬುವುದೇ. ಆತನು ನಿಮ್ಮ ಪಾಪ ಮತ್ತು ನನ್ನ ಪಾಪಗಳನ್ನು ಹೊತ್ತುಕೊಂಡು ಕ್ರೂಜೆಯಲ್ಲಿ ಹೋಗಿದ್ದಾನೆ, ಹೂಣಲ್ಪಟ್ಟಿದ್ದಾನೆ, 3ನೇ ದಿನ ಪುನರುತ್ಥನಾಗಿದ್ದಾನೆ. ಒಂದು ವೇಳೆ ನಿಮ್ಮ ಹೃದಯದಲ್ಲಿ ನೀವು ನಂಬುವುದಾದರೆ, ಯು ವಿಲ್ ರಿಸೀವ್ ಗಿಫ್ಟ್ ಆಫ್ ರೈಚಸ್ನೆಸ್, ನೀತಿ ಎಂಬ ವರವನ್ನು ಹೊಂದುತ್ತೇನೆ. ಥ್ಯಾಂಕ್ ಯು ಫಾದರ್. ಭೂಮಿ ಅದರಲ್ಲಿರುವ ಸಮಸ್ತವನ್ನು ಉಂಟು ಮಾಡಿದ ಸರ್ವಶಕ್ತನಾದ ತಂದೆ, ಯೇಸುವಿನ ನಾಮದಲ್ಲಿ ನಾವು ನಿನ್ನ ಸನ್ನಿಧಿಯಲ್ಲಿ ಇದ್ದೇವೆ. ಯೇಸುವೆ, ನೀನು ಸುರಿಸಿದ ರಕ್ತದ ಮೂಲಕ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು. ನಾವು ಮರಣದಿಂದ ಪಾರಾಗಿ ಕ್ರಿಸ್ತನಲ್ಲಿ ಜೀವಕ್ಕೆ ಸೇರಿದ್ದೇವೆ. ಥ್ಯಾಂಕ್ ಯು ಲಾರ್ಡ್ ಫಾರ್ ದ ಅನಾಯಿಂಟಿಂಗ್. ಥ್ಯಾಂಕ್ ಯು ಲಾರ್ಡ್ ಫಾರ್ ದ ಗ್ರೇಸ್. ಥ್ಯಾಂಕ್ ಯು ಲಾರ್ಡ್ ಫಾರ್ ದ ಫೇವರ್ ಆ್ಯಂಡ್ ಪ್ರೊಟೆಕ್ಷನ್ ಆಫ್ ಗಾಡ್. ಥ್ಯಾಂಕ್ ಯು ಮಾಸ್ಟರ್. ತಂದೆ, ನೀನು ಒಳ್ಳೆಯವನು. ನಿನ್ನ ಕೃಪೆಯು ಶಾಶ್ವತ, ನಿನ್ನ ಪ್ರೀತಿಯು ಶಾಶ್ವತ, ನಿನ್ನ ದಯೆ ಕರುಣೆ ಶಾಶ್ವತ. ನಮ್ಮ ನಿನ್ನ ಮಕ್ಕಳಾಗಿ ಮಾಡಿದೆ. ನಮ್ಮ ಜೀವಿತದಲ್ಲಿ ಯಾವಾಗಲೂ ನಿನಗೆ ನಾವು ಪ್ರಥಮ ಸ್ಥಾನ ಕೊಡುವಂತೆ ನಿನ್ನ ಆತ್ಮನ ಮೂಲಕ ನಡೆಸ್ತಿ. ಅದಕ್ಕೋಸ್ಕರ ಸ್ತೋತ್ರವನ್ನು ಸಲ್ಲಿಸ್ತೇವೆ. ಫಾದರ್, ವಿ ಗಿವ್ ಪ್ರೈಸ್ ಯು ಮಾಸ್ಟರ್. ವಿ ಹಾನರ್ ಯು ಲಾರ್ಡ್. ಇನ್ ಜೀಸಸ್ ನೇಮ್, ಆಮೆನ್, ಆಮೆನ್, ಆಮೆನ್. ಓಕೆ,
ಯಾರು ನೀವು ಬರ್ತ್ಡೇ ಮತ್ತು ವೆಡ್ಡಿಂಗ್ ಆ್ಯನಿವರ್ಸರಿಯನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದೀರಿ, ನಿಮಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತೇವೆ. ಬ್ಲೆಸ್ಡ್ ಹ್ಯಾಪಿ ಬರ್ತ್ಡೇ ಆ್ಯಂಡ್ ಬ್ಲೆಸ್ಡ್ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ. ತಂದೆ, ಯಾರು ಬರ್ತ್ಡೇ ಮತ್ತು ವೆಡ್ಡಿಂಗ್ ಆ್ಯನಿವರ್ಸರಿಯನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಇವರಿಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತೇವೆ. ಇವರಿಗಿನ್ನು ಹೊಸ ದಿನವನ್ನು ಕೊಟ್ಟಿದ್ದಿ, ಹೊಸ ಕೃಪೆಯಲ್ಲಿ ನಡೆಸ್ತಿ, ಹೊಸ ವರ್ಷವನ್ನು ಕೊಟ್ಟಿದ್ದಿ. ನೀತಿವಂತರ ಬೆಳಕು ಅದು ಮಧ್ಯಾಹ್ನದವರೆಗೂ ಬೆಳಗುವ ಬೆಳಕಿನಂತಿರುತ್ತದೆ. ಥ್ಯಾಂಕ್ ಯು ಲಾರ್ಡ್. ಇವರ ಬೆಳಕು ಪ್ರಜ್ವಲಿಸಲಿ, ಇವರ ಅನೇಕರಿಗೆ ಆಶೀರ್ವಾದವಾಗಲಿ. ಇನ್ ಜೀಸಸ್ ನೇಮ್, ಆಮೆನ್. ಓಕೆ, ಜಯದ ವಾಕ್ಯ ಈ ಕಾರ್ಯಕ್ರಮವನ್ನು ಪ್ರತಿದಿನ ಬೆಳಿಗ್ಗೆ ಬಿಗ್ ಜೆ ಟಿವಿಯಲ್ಲಿ 7 ಗಂಟೆಯಿಂದ 7:30ಕ್ಕೆ ವೀಕ್ಷಿಸಿರಿ. 7:30ರಿಂದ 8 ಗಂಟೆ ಇದೇ ಕಾರ್ಯಕ್ರಮವನ್ನು ರಿಪೀಟ್ ಆಗಿ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ವೀಕ್ಷಿಸಬಹುದು. ನಮ್ಮ ಯೂಟ್ಯೂಬ್ ಚಾನಲ್ ಪಾಸ್ಟರ್ ರೋಷನ್ ಲೋಬೋ ವರ್ಡ್ ಆಫ್ ವಿಕ್ಟರಿ ಚರ್ಚ್ ಉಡುಪಿ. ಅದೇ ರೀತಿ ಸಂಜೆ ಫೇಸ್ಬುಕ್ ಮತ್ತು ಯೂಟ್ಯೂಬಲ್ಲಿ ನಾನು ಲೈವ್ ಆಗಿ ಮಾತಾಡ್ತಾ ಇದ್ದೇನೆ. ಸೋಮವಾರದಿಂದ ಗುರುವಾರ ಲೈವ್ ಆಗಿ ಬನ್ನನೊಟ್ಟಿಗೆ ಜಾಯ್ನ್ ಆಗಿ ಫೇಸ್ಬುಕ್ ಮತ್ತು ಯೂಟ್ಯೂಬಲ್ಲಿ 7:15ರಿಂದ. ಓಕೆ, ವೆಬ್ಸೈಟ್ ಇದೆ wordofvictory.in ಅಂತ. ಅದರಲ್ಲಿ ನೀವು ಸ್ಪೀಕ್ ಲೈಫ್ ಅಂತ ಕ್ಲಿಕ್ ಮಾಡಿದರೆ ನಿಮಗೆ 4 ಭಾಷೆಯಲ್ಲಿ ಅರಿಕೆ ಸಿಗ್ತದೆ: ಕನ್ನಡ, ಇಂಗ್ಲೀಷ್, ಹಿಂದಿ, ಕೊಂಕಣಿ. ಯು ಆರ್ ಬ್ಲೆಸ್. ಆಮೆನ್.